ಮೈಸೂರಿನಲ್ಲಿ ಮೂಡ ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರೋ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮೂಡ ಅಧ್ಯಕ್ಷ ಕೆ ಮರಿಗೌಡ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದ್ರೆ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಎಂಎಲ್ಸಿ ಎಚ್ ವಿಶ್ವನಾಥ್ ಕೂಡ ಮೂಡಾದಿಂದ ಬದಲಿ ನಿವೇಶನವನ್ನ ಪಡೆದಿದ್ದಾರೆ. ವಿಶ್ವನಾಥ್ ಪತ್ನಿ ಶಾಂತಮ್ಮ ಹೆಸರಲ್ಲಿ ಬದಲಿ ನಿವೇಶನವನ್ನ ಅವರು ಪಡೆದಿದ್ದಾರೆ ಅಂತ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 2017ರಲ್ಲಿ 60-40 ಡೈಮೆನ್ಷನ್ ನ ಬದಲಿ ನಿವೇಶನ ಅವ್ರಿಗೆ ಸಿಕ್ಕಿದೆ. ದೇವನೂರು 3ನೇ ಹಂತದ ಬದಲು ಮುಖ್ಯ ರಸ್ತೆಯಲ್ಲಿ ಇವರು ಕೂಡ ಸೈಟ್ ತಗೊಂಡಿದ್ದಾರೆ. ವಿಶ್ವನಾಥ್ ರಾಜಕೀಯವಾಗಿ ದಿವಾಳಿಯಾಗಿ ಕೀಳು ಮಟ್ಟದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಮೂಡ ಅಧ್ಯಕ್ಷರಾಗಿರುವಂತಹ ಕೆ ಮರಿಗೌಡ ಅವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇವ್ರು ಹೇಳೋದು ನೋಡ್ತಾ ಇದ್ರೆ ಎಲ್ಲರೂ ಈ ಅಕ್ರಮದಲ್ಲಿ ಫಲಾನುಭವಿಗಳು ಅನ್ನೋದನ್ನ ಹೇಳದಂಗೆ ಕಾಣಿಸ್ತಾ ಇದೆ. ಯಾರು ಪ್ರೋತ್ಸಾಹ ತಗೊಂಡಿದ್ದಾರೆ, ಯಾರು ಬದಲಿ ನಿವೇಶನ ತಗೊಂಡಿದ್ದಾರೆ ಅನ್ನೋದಕ್ಕೆ ಶ್ರೀಮಾನ್ ವಿಶ್ವನಾಥ್ ಅವರು ದೊಡ್ಡ ಪ್ರಮಾಣದಲ್ಲಿ ಮುಂದೆನೇ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅವ್ರ ಹೆಂಡತಿ ಶ್ರೀಮತಿ ಶಾಂತಮ್ಮನವ್ರಿಗೆ ದಟ್ಟಗಳ್ಳಿ ದೇವನೂರು 3ನೇ ಹಂತದಲ್ಲಿ ಸೈಟ್ ನಂಬರ್ 25 ಆಗಿದ್ದನ್ನು, ಅದು ಬ್ಯಾಕ್ ಸೈಡ್ ಇದ್ದದನ್ನು ಅದನ್ನು ಬದಲಾವಣೆ ಮಾಡಿ ಮೂಡ ಸಭೆಯಲ್ಲಿ ತಂದು ಅವರು ಅದನ್ನು 307 ಸೈಟ್ ನಂಬರ್ 300 ಆದೇಶ ಕೊಟ್ಟಿದ್ದಾರೆ. ಶಾಂತಮ್ಮನವ್ರಿಗೆ ದೇವನೂರು 3ನೇ ಹಂತದಲ್ಲಿ 25 ಸೈಟ್ ನಂಬರ್ ಮಂಜೂರಾಗಿತ್ತು. 25 ಶ್ರೀಮಾನ್ ವಿಶ್ವನಾಥ್ ಅವ್ರ ಬಗ್ಗೆ ಹಿರಿತನ ಇದೆ. ಅವರು ಈ ರೀತಿ ಒಂದು ಕೀಳು ಮಟ್ಟದ ರಾಜಕಾರಣ ಮಾಡ್ತಕ್ಕಂಥದ್ದನ್ನು ಬಿಡಬೇಕಾಗುತ್ತೆ. ಯಾಕೆಂದರೆ ರಾಜಕೀಯ ವ್ಯಭಿಚಾರ ಮಾಡಿರ್ತಕ್ಕಂಥವ್ರು, ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಬಂದಿರ್ತಕ್ಕಂಥ ಒಬ್ಬ ರಾಜಕಾರಣಿ ಇದ್ದರೆ ಅದು ವಿಶ್ವನಾಥ್ ಅವರು. ಯೋಚನೆ ಮಾಡಿ, ಕಾಂಗ್ರೆಸ್ ಕೊಟ್ಟರು ಆ ಬಳ್ಳಿ ಅಕ್ಕಿ ಅಂತ ಹೇಳಿ ಎಸ್ ಎಂ ಕೃಷ್ಣ ಅವರ ಕ್ರಿಟಿಸೈಸ್ ಮಾಡಿದ್ರು. ಮತ್ತು ದೇಶದ ಪ್ರಧಾನಮಂತ್ರಿಯಾಗಿ ದೇವೇಗೌಡರನ್ನ ಅವ್ರ ಪಕ್ಷದವ್ರನ್ನ ಹೀನಾಯವಾಗಿ ಬೈದರು. ಮತ್ತು ಅಲ್ಲೇ ಹೋಗಿ MLA ಆದರು, ರಾಜ್ಯಾಧ್ಯಕ್ಷರಾದರು. ಮತ್ತು ಅದೇ ಪಕ್ಷದ ಒಬ್ಬ ನಾಯಕನ್ನ ಮುಖ್ಯಮಂತ್ರಿ ಆಗಿದಂತ ಹೇಳಲಿಕ್ಕೆ BJP 25 ಕೋಟಿ ಲಂಚ ತಗೊಂಡಿದ್ದ ಮಾಹಿತಿ ನಮ್ಗೆ ಇದೆ. ಅದರಿಂದ ಇಂಥ ಕೀಳುಮಟ್ಟದ ರಾಜಕಾರಣ ಮಾಡ್ತಕ್ಕಂಥವ್ರು ಇದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯ ಬಗ್ಗೆ ಮಾತಾಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡಬೇಕು. ಅತ್ಯಂತ ಸರಳ ಸಜ್ಜನಿಕೆ ಒಬ್ಬ ವ್ಯಕ್ತಿ. ಅವ್ರ ಬಗ್ಗೆ ಮಾತಾಡಿದ್ರಲ್ಲಿ ಅವರೆಲ್ಲರೂ ಕೂಡ ತಮ್ಮ ನಾಲ್ಗೆ ತೊಳ್ಕೊಂಡು ಮಾತಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಈ ಏಜ್ನಲ್ಲಿ ಇಂಥ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ಈ ಏಜ್ನಲ್ಲಿ ಅವರು ಈ ಕೀಳು ಮಟ್ಟದ ರಾಜಕಾರಣ ಮಾಡ್ತಕ್ಕಂಥದ್ದನ್ನ ನಾನು ಖಂಡಿತವಾಗಿ ಖಂಡಿಸ್ತೀನಿ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಅಲ್ಲಿಗೆ ಈ ಅಕ್ರಮಕ್ಕೆ ಫಲಾನುಭವಿಗಳು 3 ರಾಜಕೀಯ ಪಕ್ಷಗಳು ಕೂಡ, ಪಕ್ಷದ ನಾಯಕರು ಕೂಡ ಅನ್ನೋ ಅನುಮಾನಗಳು ಬರುತ್ತೆ. ಯಾಕಂದ್ರೆ ಇವರನ್ನು ಬೆತ್ತಲು ಮಾಡ್ತೀವಿ ನಾವು ಅಂತ ಮತ್ತೊಬ್ರು ಬಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತಾಡೋದು, ಮಾಹಿತಿ ಹಂಚ್ಕೊಳ್ಳೋದು ನೋಡ್ತಾ ಇದ್ರೆ, ಕೊಟ್ಟಾಗ ಸೈಟ್ ಅನ್ನು ಎಲ್ಲಾ ತಗೊಂಡ್ರು. ಈಗ ಬಾಹ್ಯ ಜಗತ್ತಿಗೆ ನಾನ್ ಪ್ರಾಮಾಣಿಕ ಅನ್ನೋ ನಾಟಕವನ್ನು ಮುಂದುವರಿಸಿದಂಗೆ ಕಾಣಿಸ್ತಾ ಇದೆ ಅಂತ ನೀವು ಆಗ್ಲೇ ಹೇಳದಂತೆ ಇದು ಎಲ್ಲರೂ ಫಲಾನುಭವಿಗಳು ಅನ್ನುವಂಥದ್ದರೆ ಈ ಮಾತಿನ ಅರ್ಥ ಒಟ್ಟಾರೆಯಾಗಿ ಇವರ ಹೇಳಿಕೆಯಿಂದ. ಯಾಕಂದ್ರೆ ವಿಶ್ವನಾಥ್ ಪ್ರಕಾರವಾಗಿ ಈ ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವರೆಲ್ಲರೂ ಕೂಡ ಈ ತರದನ್ನೇ ಅವ್ಯವಹಾರ ಮಾಡಿದ್ದಾರೆ ಅನ್ನುವಂಥದ್ದು ವಿಶ್ವನಾಥ್ ಅವರ ವಾದ. ಈಗ ಸಿದ್ದರಾಮಯ್ಯನವರ ಪರಮಾಪ್ತ ಶಿಷ್ಯಂದ್ರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿರುವಂತಹದ್ದು. ಯಾಕಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮರಿಗೌಡ ಅವರಿರ್ಬೋದು ಅಥವಾ ಶಾಸಕ ಹರೀಶ್ ಗೌಡ ಇರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಪರಮಾಪ್ತ ಶಿಷ್ಯಂದ್ರು. ಇವತ್ತು ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಮೂಲಕವಾಗಿ ವಿಶ್ವನಾಥ್ ಅವರ ವಿಚಾರದಲ್ಲಿ ಇರುವಂತಹ ಡಾಕ್ಯುಮೆಂಟ್ ಅನ್ನ ಬಹಿರಂಗಪಡಿಸಿದ್ದಾರೆ. ಅಲ್ಲಿಗೆ ಈ ಒಂದು ಮೂಡ ಹಗರಣ ಅಂತ ಏನಿದೆ, ಆ ಹಗರಣಕ್ಕೆ ಯಾವುದೇ ಜಾತಿ, ಯಾವುದೇ ಪಕ್ಷ, ಇದ್ಯಾವುದು ಕೂಡ ಇಲ್ಲ. ಇದಕ್ಕೆ ಎಲ್ಲರೂ ಕೂಡ ಇದರಲ್ಲಿ ಸೇರ್ಪಡೆಯಾಗಿದ್ದಾರೆ ಮತ್ತು ಇದರಲ್ಲಿ ಎಲ್ಲರ ಕೈಗಳು ಕೂಡ ಕೊಳಕಾಗಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಸದ್ಯದ ಸಮಾಧಾನ ಏನು ಅಂತ ಅಂದ್ರೆ ಮಮತಾ, ಅವರವರೇ ಈಗ ಬೆತ್ತಲು ಮಾಡ್ಕೊಳ್ತಾ ಇದ್ದಾರೆ. ರೈಟ್. ಧನ್ಯವಾದ ಕೆಪಿ ನಾಗರಾಜ್ ತಮ್ಮ ಮಾಹಿತಿಗಾಗಿ. ಮೂಡ ಮಸಿ ಈಗ ಎಚ್ ವಿಶ್ವನಾಥ್ ಅವರ ಮುಖಕ್ಕೂ ಕೂಡ ಮೆತ್ಕೊಳ್ತಾ ಇರೋ ಕಾಣಿಸ್ತಾ ಇದೆ. ಕಾರಣ ಇವರು ಆರೋಪ ಮಾಡ್ತಾ ಇರುವಂತಹ ರೀತಿ.